ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಚಿನ್ನಯ್ಯನಪಾಳ್ಯದಲ್ಲಿ ನಿಗೂಢವಾದಂತಹ ವಸ್ತು ಈಗಾಗಲೇ ಸ್ಫೋಟಗೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಒಬ್ಬರು ಸಾವನ್ನ ಅಪ್ಪಿದ್ರೆ ಈಗಾಗಲೇ ಸಾಕಷ್ಟು ಜನರು ಆಸ್ಪತ್ರೆಯಲ್ಲಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಆ ಮನೆಯಲ್ಲೇ ಸ್ಫೋಟ ನಡೆದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದಂತಹ ಸುಬ್ರಹ್ಮಣ್ಯ ಅವರಿದ್ದಾರೆ. ತಾವು ಏನು ಮಾಡ್ತಿದ್ರಿ? ಈ ಸ್ಫೋಟವಾದಾಗ ಎಷ್ಟೊತ್ತಿಗೆ ಆಗಿದ್ದು ಸರ್ ಈ ಘಟನೆ? ಅದು 8ರಿಂದ 8:30 ಇರುವ ಟೈಮು. ನಮ್ಮ ಮನೆ ಬಿಟ್ಬಿಟ್ಟು ಆಚೆ ಪೇಷನ್ಸ್ ಬಂದಾಗ ನಡೀತು. ಅದು ಆಮೇಲೆ ನಮಗೆ ಜ್ಞಾಪಕ ಇಲ್ಲ, ವೇಟ್ ಬಿದ್ದುಬಿಡ್ತು. ಡಾಕ್ಟ್ರ್ ಏನಂದ್ರು ನಿಮಗೆ? ಎಷ್ಟು ಗಾಯ ಆಗಿದೆ ಈಗ? 10 ಸ್ಟಿಚಿಂಗ್ ಹಾಕಿದ್ದಾರೆ. ಕೈ ಕಾಲೆಲ್ಲ ಸ್ವಲ್ಪ ಏಟ್ ಬಿದ್ದಿದೆ. ಸ್ವಲ್ಪ. ಯಾವ ಆಸ್ಪತ್ರೆಗೆ ಹೋಗಿದ್ರಿ ಸರ್? ಆಗಡೆ ಆಸ್ಪತ್ರೆ. ಓಕೆ, ನೀವು ಎಷ್ಟು ವರ್ಷದಿಂದ ವಾಸವಾಗಿದ್ರೆ ಈ ಸ್ಫೋಟವಾದಾಗ ಏನು ಬಿತ್ತು ತಮ್ಮ ತಲೆ ಮೇಲೆ? ಏನಿಂದ ಗಾಯ ಆಯಿತು ಅಂತಲೇ ಗೊತ್ತಿಲ್ಲ. ಜ್ಞಾನ ಇದ್ದಕ್ಕಿದ್ದಂಗೆ ಸ್ವಲ್ಪ ಮಿಸ್ ಆಯ್ತು, ಇಲ್ಲ ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ. ಸ್ವಲ್ಪ ಈ ಕಡೆ ಬಂದಿದ್ದಕ್ಕೆ ಈ ಬ್ಲಾಸ್ಟ್ ಆದಾಗ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಯಾರ್ಯಾರು ಇದ್ರಿ ಮನೇಲಿ? ನೀವು ಒಟ್ಟು ಎಷ್ಟು ಜನ ವಾಸವಾಗೋದು? ನಮ್ಮ ಹೆಂಗಸರು ಕೆಲಸಕ್ಕೆ ಹೋಗ್ಬಿಟ್ಟಿದ್ರು. ಮನೆ ಅಡುಗೆ ಮಾಡಕ್ಕೆ ಹೋಗ್ತಾರೆ ಪಕ್ಕದಲ್ಲಿ, ಅಲ್ಲಿಗೋಗ್ಬಿಟ್ಟಿದ್ರು. ನಾನು ಒಬ್ಬನೇ ಇದ್ದೀನಿ. ಓಕೆ, ತಾವು ಏನು ಕೆಲಸ ಮಾಡ್ತೀರಾ? ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀರಾ ಸರ್? ಇಲ್ಲಿ 50 ವರ್ಷದಿಂದ ಇದ್ದೀವಿ. ಪ್ಲಂಬಿಂಗ್ ಕೆಲಸಕ್ಕೆ ಹೋಗ್ತೀವಿ, ಕೂಲಿ ಕೆಲಸ. ಈಗ ಕಸ್ತೂರಿ ಅವ್ರ ಮನೆ ಬ್ಲಾಸ್ಟ್ ಆಯ್ತಲ್ವಾ, ಆ ಮನೆಯಿಂದ ನಿಮ್ಮ ಮನೆ ಎಲ್ಲಿ ಬರುತ್ತೆ ಅಂತಂದ್ರೆ ರೈಟ್ ಸೈಡಾ ಲೆಫ್ಟ್ ಸೈಡಾ ಅಂತ? ರೈಟ್ ಸೈಡಲ್ಲಿ 15-20 ಅದು ನಮ್ಮನ್ನ ನಾವಿಬ್ಬರು ವಾಸ ಇದ್ವಿ. ಈ ಕಸ್ತೂರಿ ಅವರು ಗಂಡ ಮತ್ತು ಕಸ್ತೂರಿ ಏನು ಕೆಲಸ ಮಾಡ್ತಾರೆ? ಅವ್ರು ಎಲ್ಲಿ ಅವರು ಅಂತ ನಮಗೇನು ಡೀಟೇಲ್ ಗೊತ್ತಿಲ್ಲ. ಈಗ ಮುಬಾರಕ್ ಅಂತೇಳಿ ಮಗು ತೀರ್ಕೊಂಡು ಹೋಗಿದೆಯಲ್ಲ, ಆ ಮಗು ಮನೆಯಿಂದ ಎಷ್ಟು ದೂರ ನಿಮ್ಮ ಮನೆ ಸರ್? ಎದುರು ಮನೆ. ಎದುರು ಮನೆ, ಅವ್ರ ಮನೆ ಹಿಂಗೆ, ನಮ್ಮ ಮನೆ ಹಿಂಗೆ. ಈಗ ಕಸ್ತೂರಿ ಅವ್ರ ಮನೆ ಬ್ಲಾಸ್ಟ್ ಆಯ್ತಲ್ಲ, ಬ್ಲಾಸ್ಟ್ ಆದಾಗ ನಿಮ್ಗೆ ಏನಾರು ಗೊತ್ತಾಯ್ತಾ? ಅಂದ್ರೆ ಏನು ಬ್ಲಾಸ್ಟ್ ಆಯಿತು? ಸಿಲಿಂಡ್ರು ಅಥವಾ ಬೇರೆ ಏನೋ ಬ್ಲಾಸ್ಟು ಆ ಥರದ್ದು ಏನಾರು ಗೊತ್ತಾಯ್ತಾ? ಏನು ಗೊತ್ತಾಗಿಲ್ಲ ಸರ್, ಜ್ಞಾಪಕನೇ ಇಲ್ಲ. ಅಂದರೆ ಈ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ನಿಮಗೇನು ಕೂಡ ನೆನಪೇ ಇರಲಿಲ್ಲ, ಏನು ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ? ತಲೆ ಸುತ್ತಂಗಾಯಿತು. ಆಮೇಲೆ ಎಲ್ಲ ಪಕ್ಕದಲ್ಲಿರೋರೆಲ್ಲ ಮೇಲೆ ಕೇಳ್ಕೊಂಡ್ರು. ಮೇಲೆ ಕೇಳ್ಕೊಂಡು ಪಕ್ಕದ ಬಿಲ್ಡಿಂಗ್ ಬಂದ್ಬಿಟ್ಟು ಆಮೇಲೆ ಹಾಸ್ಪಿಟಲ್. ಓಕೆ, ನಿಮ್ಮ ಮನೆ ಏನಾಗಿದೆ ಸರ್ ಸದ್ಯ? ಈಗೇನೋ ಸಂಪೂರ್ಣವಾಗಿ ಎಲ್ಲ ಏನಿಲ್ಲ, ಮನೆಯಲ್ಲಿ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ವಿ. ಆ ಮನೆಯೇ ನಮಗೆ, ಆ ಮನೆ ಬಿಟ್ಟರೆ ನಮ್ಗೆ ಏನಿಲ್ಲ. ಏನು ಕಾರಣ ಅನ್ಸುತ್ತೆ ಬ್ಲಾಸ್ಟ್ ಆಗೋಕ್ಕೆ? ಅವ್ರ ಮನೇಲಿ ಏನೋ ಸಿಲಿಂಡರ್ ಬ್ಲಾಸ್ಟು ಅಂತಾರಿಲ್ಲ, ಅವ್ರ ಮನೇಲಿ ಏನಿತ್ತು ಅಂತಂದ್ರೆ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ ಅಂತ? ಅದು ನಮ್ಗೆ ಐಡಿಯಾ ಇಲ್ಲ. ನಾವು ಈಗ ಸುಬ್ರಹ್ಮಣ್ಯ ಅವ್ರ ಮಗ ಕೂಡ ನನ್ನ ಜೊತೆಲಿದ್ದಾರೆ ಸರ್. ಈಗ ತಮ್ಮ ಮನೆ ಈಗಾಗಲೇ ಸಂಪೂರ್ಣವಾಗಿ ಛಿದ್ರವಾಗಿರುವಂಥ ತಮ್ಮ ತಂದೆ ಕೂಡ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡ್ಬಂದಿದ್ದಾರೆ. ಏನಾಯಿತು ಅವ್ರ ಮನೇಲಿ, ಏನಿತ್ತು ಅಂತ ಏನಾರು ಗೊತ್ತಾ? ಈಗ ಸ್ಥಳೀಯರು ಹೇಳಿದಂಥ ಸಂದರ್ಭದಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದರೆ ಸಿಲಿಂಡರ್ದ ಕಬ್ಬಿಣದ ತುಂಡುಗಳು ಈ ಥರದ್ದೆಲ್ಲವೂ ಕೂಡ ಇರುತ್ತೆ. ಏನಾಯಿತು ಅಂತ ಏನಾರು ಐಡಿಯಾ ಇದೆಯಾ? ಅದೇ ನಮ್ಗೆ ಗೊತ್ತಿಲ್ಲ ಸರ್. ಅಕ್ಕಪಕ್ಕ ಅವ್ರ ಫ್ಯಾಮಿಲಿಯವರೇ ಇದ್ದಿದ್ದು. ಅದು ಏನು ಸೌಂಡ್ ಬಂತು ಏನಂತ ಗೊತ್ತಿಲ್ಲ ನಮಗೂ. ಆದರೆ ಗ್ಯಾಸ್ ಸಿಲಿಂಡರ್ ಆಗಿದ್ರೆ ಇಷ್ಟೆಲ್ಲ ಬ್ಲಾಸ್ಟ್ ಆಗ್ತಾ ಇರಲಿಲ್ಲ. ಅಕ್ಕಪಕ್ಕ ಮಾತ್ರ ಆಗಿರೋದು. ಅಟ್ಲೀಸ್ಟ್ ನೋಡಿದ್ರೆ ಒಂದು 500 ಮೀಟರ್ಸ್ಗೆ ಫುಲ್ಲು ಇದಾಗಿದೆ. ಫುಲ್ಲು ಒಂದು 4-5 ಏರಿಯಾ ಕೇಳಿಸಿದೆ, ಅಷ್ಟು ಸೌಂಡ್ ಆಗಿದೆ. ಇದು ಏನು ಅನ್ಸತ್ತೆ ಅಂತ ನಿಮಗೆ ನೋಡಿದಂಥ ಸಂದರ್ಭದಲ್ಲಿ? ನೋಡಿದ್ರ ನಿಮ್ಮ ಮನೆ ಬ್ಲಾಸ್ಟ್ ಆದ್ಮೇಲೆ ಮನೆ ನಿಮ್ದು ಹೇಗಿತ್ತು? ಫಾರೆಸ್ಟಲ್ಲಿ ಪೊಲೀಸ್ ಅವ್ರು ಒಳಗಡೆ ಬಿಟ್ಟಿಲ್ಲ ನಮ್ಮನ್ನ, ಮತ್ತೆ ಇಲ್ಲಿಗೆ ಹಾಕಿದ್ರು. ನಮ್ಮ ಅಕ್ಕ ಅವ್ರು ಹೋದ್ರು ಸರ್. ನಮ್ಮ ಅಕ್ಕ ಅವ್ರು ನಮ್ಮ ತಂದೆಗೆ ಈ ಥರ ಆಯ್ತಲ್ವ, ಅವ್ರು ಬಂದ್ಬಿಟ್ಟು ಸ್ವಲ್ಪ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ರು. ಈಗ ನಿಮ್ಮ ತಂದೆಯವರಿಗೆ ಏನಾಗಿದೆ ಅಂದ್ರು ಡಾಕ್ಟ್ರು? ಏನು ಚಿಕಿತ್ಸೆ ಕೊಟ್ಟಿದ್ದಾರೆ? ಅದೇ ಫುಲ್ ಇಂಜೆಕ್ಷನ್ ಹಾಕಿದ್ರು, ಮತ್ತೆ ಅದೇ ತಲೆಗೆ ಗಾಯ ಆಗಿದೆ, ತೈಲ ಹಾಕಿದ್ದಾರೆ, ಸ್ಟಿಚಿಂಗ್ ಹಾಕಿದ್ದಾರೆ, ಮತ್ತೆ ಸ್ಲಿಪ್ಪೆಲ್ಲ ಬಂದಿದ್ದಾರೆ. ಪೊಲೀಸರೆಲ್ಲ ಬಂದಿದ್ದಾರೆ, ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಇವಿಷ್ಟು ಕೂಡ ಆ ಸ್ಫೋಟದಲ್ಲಿ ಗಾಯಗೊಂಡಿರುವಂತಹ ಗಾಯಾಳು ಸುಬ್ರಹ್ಮಣ್ಯ ಮತ್ತು ಅವರ ಮಗನ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಕಿರಣ್ ಸೂರ್ಯ, TV9. ಸರ್ ಹೇಳಿ ಸರ್, ಈ ಘಟನೆ ಎಷ್ಟೊತ್ತಿನ ನಡೆಯಿತು? ಎಲ್ಲಿದ್ರಿ ಈ ಘಟನೆ ಆದಾಗ, ಈ ಬ್ಲಾಸ್ಟ್ ಆದಾಗ? ಇದಾದಾಗ ನಾವು ಮನೆಯಲ್ಲೇ ಇದ್ದು ಸ್ನಾನ ಮಾಡಬೇಕು ಅಂತ ಪೇಷನ್ಸ್ಗೆ ಬಂದು, ಆವಾಗ ಏನಾಯ್ತು ಅಂತ ಗೊತ್ತಿಲ್ಲ. ಏಟ್ ಬಿದ್ದ ತಕ್ಷಣ ನನಗೆ. ನೀವು ಎಲ್ಲಿದ್ರಿ? ಯಾವ ಮನೆಯಲ್ಲಿ ಒಳಗಡೆ ಬ್ಲಾಸ್ಟ್ ಆಯ್ತಲ್ಲ ಕಸ್ತೂರಿ ಅವ್ರ ಮನೆ, ಅಲ್ಲಿಂದ ನಿಮ್ಮ ಮನೆ ಪಕ್ಕದ ಮನೆ. ಓಕೆ, ಆ ಮುಬಾರಕ್ ಮಗು ತೀರ್ಕೊಂಡು ಹೋಗಿದ್ದಿಲ್ಲ ಆ ಮನೆ ಎದುರು ಮನೆ ನಮ್ದು. ಓಕೆ, ಏನ್ ಬ್ಲಾಸ್ಟ್ ಆಯ್ತು? ಬೆಂಕಿ ಏನಾರು ಕಾಣಿಸ್ಕೊಳ್ತಾ? ಬೆಂಕಿ ಏನು ಕಾಣಿಸ್ಕೊಳ್ಳಿಲ್ಲ. ಬೆಂಕಿ ಏನು ನಿಮ್ಮ ಮನೆ ಏನಾರು? ನಮ್ಮನೆ ಇಲ್ಲ, ಟೋಟಲ್ ಇಲ್ಲ, ಹೋಗ್ಬಿಡ್ತು ಮನೆ ಎಲ್ಲ. ಈ ಕಸ್ತೂರಿ ಅನ್ನೋರು ಯಾರು? ಎಲ್ಲಿ ವಾಸಿಯವರು ಇವರು? ಅಂದ್ರೆ ಇಲ್ಲಿಯವರೇನಾ ಇಲ್ಲ ಬೇರೆ ರಾಜ್ಯದವರ? ತಮಿಳ್ನಾಡವರ? ತಮಿಳ್ನಾಡವರು. ಏನ್ ಕೆಲಸ ಮಾಡ್ತಾರೆ? ಅವರು ಏನು ಕೆಲಸ ಮಾಡಿ ನಮ್ಗೆ ಗೊತ್ತಿಲ್ಲ. ಅವ್ರದ್ದೆಲ್ಲ ಇಬ್ರು ಮಕ್ಳೇನ ಇದ್ರು? ಕಸ್ತೂರಿಗೆ ಇಬ್ರು ಮಕ್ಳು ಇದ್ರು? ಇಬ್ರು ಮಕ್ಳ? ಹೆಣ್ಣು ಗಂಡ? ಎಷ್ಟು ವಯಸ್ಸು? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಏನ್ ಬಿದ್ದಿದ್ದು ನಿಮ್ಮ ತಲೆ ಮೇಲೆ ಕೂಡ ಗಾಯ ಆಗಿದೆ? ಏನ್ ಬಿತ್ತು ಸರ್? ಅದು ನಿಮಿಷ ತಡ್ರಣ.
ಮನೆ ಬಿದ್ದು ಮನೆಯಲ್ಲಿ ವ್ಯಾಂಗಿಲ್ ಇತ್ತಲ್ಲ ಪೈಪ್ ಆ ಪೈಪ್ ಹೊಡೆದಿರೋದು. ಯಾವ ಆಸ್ಪತ್ರೆಗೆ ಹೋಗಿದ್ರಿ? ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಏನಂದ್ರು ಡಾಕ್ಟರ್? ಸ್ಟಿಚ್ ಹಾಕಿದಾರಾ? 10 ಹೊಲಿಗೆ ಹಾಕಿದ್ದಾರೆ. ಯಾವ್ಯಾವ ಮನೆಗೆ ಎಷ್ಟು ಇದಾಗಿದೆ, ಎಷ್ಟು ಜನ ಇದ್ರು ಒಟ್ಟು ಆ ಘಟನೆ ಆದಾಗ, ಅಂದ್ರೆ ಬ್ಲಾಸ್ಟ್ ಆದಾಗ ಯಾವ ಮನೆ ಎಷ್ಟು ಜನ ಇದ್ರು? ಮನೆಯಲ್ಲಿ ಯಾರು ಇರಲಿಲ್ಲ. ನಮ್ಮ ಹೆಂಗಸರು ನಾವು ಇಬ್ರು ಇದ್ದು. ಅವ್ರ ಕೆಲಸ ನಿಮ್ಮ ಹೆಂಡತಿ ಎಲ್ಲಿದ್ದಾರೆ? ಇಲ್ಲೇ ಇದ್ರು ಏನಾಗಿದೆ? ಪಕ್ಕದಲ್ಲಿ. ಅವ್ರಿಗೇನಾಗಿಲ್ಲ. ಪಕ್ಕದಲ್ಲಿ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು, ಅಡುಗೆ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ಅಡುಗೆ ಮಾಡಕ್ಕೆ ಹೋಗ್ಬಿಟ್ಟಿದ್ರು. ನಾನು ಒಬ್ಬನೇ ಇದ್ದಿದ್ದು. ಸ್ನಾನ ಮಾಡೋಕ್ಕಂತ ಆಚೆ ಬಂದಾಗ ಆಯಿತು. ಆದ್ಮೇಲೆ ನನಗೆ ಸೌಂಡ್ ಹೆಂಗಿತ್ತು ಸರ್? ಗ್ಯಾಪ್ ಹೊಡೆದಿದ್ದು ಏನಾಯ್ತು ಅಂತಾನೆ ಗೊತ್ತಿಲ್ಲ. ಒಂಥರ ಸೌಂಡ್ ಕೇಳಿಸ್ಲಿಲ್ಲ ನಿಮಗೆ? ಎಷ್ಟು ಆಕ್ಸಿಡೆಂಟ್ ತರ. ಯಾರು ನಿಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದು? ಹೆಂಗಿತ್ತು? ನಮ್ಮ ಮಕ್ಕಳು. ನೀವೇನ್ ಕೆಲಸ ಮಾಡ್ತೀರಿ? ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು ಇಲ್ಲಿ 45-50 ವರ್ಷದಿಂದ. ಬಾಡಿಗೆ ಮನೆನಾ ಸರ್ ಅದು? ಇಲ್ಲ, ನಮ್ಮ ಮನೆನೇ. ಸ್ವಂತ ಮನೆ. ಎಷ್ಟು ಮನೆಗಳಿದಾವೆ ಒಳಗಡೆ ಒಟ್ಟು? ಒಂದು 30-35 ಇರ್ಬೋದು. ಎಷ್ಟು ಜನ ಇರ್ಬೋದು ಸರ್ ನಿವಾಸಿಗಳು? ಅಂದ್ರೆ ಎಷ್ಟು ಜನ ವಾಸ ಇರ್ಬೋದು ಒಳಗಡೆ? ಅದು ನಮ್ಗೆ ಅಷ್ಟು ಗೊತ್ತಿಲ್ಲ. ನಮ್ಮನೆ ನಮ್ಗೆ ಬಿಟ್ರೆ ಬೇರೆ ಏನಿಲ್ಲ ನಮ್ಗೆ ಗೊತ್ತಿಲ್ಲ. ಇಲ್ಲ, ಏನು ಬ್ಲಾಸ್ಟ್ ಆಯ್ತು ಅಂತ ಏನೋ ಗೊತ್ತಾಗಲಿಲ್ಲ. ಅಂದ್ರೆ ಗ್ಯಾಸ್ ಬ್ಲಾಸ್ಟ್? ಅದೇನು ನನ್ನ ಮನೆ ಒಳಗಡೆಯಿಂದ ಆಚೆ ಬಂದೆ ಅಷ್ಟೇ ಗ್ಯಾಪ್ ನನಗೆ. ಸಂಪೂರ್ಣ ನಿಮ್ಮ ಮನೆ ಅಕ್ಕ? ನಮಗೆ ಸುಬ್ರಹ್ಮಣ್ಯ. ಈ ಮನೆ ಬಿಟ್ರೆ ನಮ್ಗೆ ಏನಿಲ್ಲ ಪ್ರಾಫಿಟ್. ಇದನ್ನ ನಮ್ಮೇ ನಾವು ಬದುಕ್ತಾ ಇದ್ದಿದ್ದು. ನಿಮ್ಮ ಹೆಸರು ಹೇಳಿ ಸರ್? ಸುಬ್ರಹ್ಮಣ್ಯ ಅಂತ. ಪಕ್ಕದಲ್ಲಿ ನಮ್ಮ ಅಣ್ಣ ಇದ್ದಾರೆ. ನಮ್ಮ ಅಣ್ಣ ನಾವು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.